ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. 84 ಲಕ್ಷ ಜೀವರಾಶಿಗಳು. ಪ್ರತಿ ಜೀವರಾಶಿಗೆ ವಿಶೇಷವಾದಂಥ ಒಂದು ಗುಣ ಭಗವಂತ ಕೊಟ್ಟಿದ್ದಾನೆ. ನೀವು ನೋಡ್ರಿ, ಅಷ್ಟು ಹೇಳ್ತಾರೆ, ಅವೆಲ್ಲ ನಮಗೂ ಯಾವುವು ಇರೋದಿಲ್ಲ. ಸಾಮಾನ್ಯವಾಗಿ ಕೋಗಿಲಿಗೆ ಕಂಠ, ಸುಂದರವಾಗಿ ಇಂಪಾಗಿ ಹಾಡ್ತಕ್ಕಂಥ ಕಂಠ ಕೋಗಿಲಿಗೆ ಭಗವಂತ ಕೊಟ್ಟಿದ್ದು. ನವಿಲಿಗೆ ನೃತ್ಯ, ನಾಯಿಗೆ ಪ್ರಾಮಾಣಿಕತನ, ಕತ್ತೆಗೆ ಸಮಾಧಾನ. ನಾಯಿಗೆ ಪ್ರಾಮಾಣಿಕತೆ, ಕತ್ತೆಗೆ ಸಮಾಧಾನ. ಅದೇ ಪ್ರಕಾರ ಬೇರೆ ಬೇರೆ ಪ್ರಾಣಿಗಳಿಗೆ ಒಂದೊಂದೊಂದೊಂದೊಂದು ಈ ರೀತಿ ಗುಣಗಳನ್ನು ಕೊಟ್ಟಿದ್ದಾನೆ. ಅದು ವಿಶೇಷವಾದಂಥ ಗುಣ. ಕೋಳಿಗೆ ಸಮಯ ಪ್ರಜ್ಞೆ, 4 ಗಂಟೆಗೆ ಎದ್ದೇಳ್ತದೆ, ಕೋಳಿ ಕೂಗಿತ ಅಂತ ಹೇಳ್ತಾರೆ ಇವತ್ತಿಗೆ ಕೂಡ. ಅವಕ್ಕೆಲ್ಲದಕ್ಕೂ ಒಂದೊಂದು ಗುಣ ಕೊಟ್ಟಿದ್ದಾನೆ. ಅವು ಮೂಲತಃ ಅವ್ರಿಗೆ ಆ ಗುಣಗಳು ಬಂದುಬಿಡ್ತಾವೆ, ಭಗವಂತನ ಸೃಷ್ಟಿಯಲ್ಲಿ ಬಂದಂಥ ಗುಣಗಳು. ಯಾವ ರೀತಿ ಈ ಪ್ರಾಣಿಗಳಿಗೆಲ್ಲ ಒಂದೊಂದು ವಿಶೇಷವಾದಂಥ ಗುಣ ಕೊಟ್ಟಿದ್ದಾನೋ, ಮನುಷ್ಯನಿಗೆ ಕೊಟ್ಟಿದ್ದು ಮೂಲತಃ ಸ್ವಾರ್ಥಿ. ಮನುಷ್ಯ ಮೂಲತಃ ಸ್ವಾರ್ಥಿ. ಸ್ವಾರ್ಥಲಿಂದ ಪಾರಮಾರ್ಥದ ಕಡೆಗೆ ಹೋಗೋದು ಅಧ್ಯಾತ್ಮದ ನಮ್ಮದೊಂದು ಸಾಧನೆ ಇರ್ತದೆ, ಅದು ಬೇರೆ ವಿಷಯ. ಇಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದ್ದು, ಮನುಷ್ಯ ಮೂಲತಃ ಸ್ವಾರ್ಥಿ. ಸಣ್ಣ ಕೂಸಿನ ನೋಡ್ರಿ, ಚೆಂಡು ಕಸ್ಗೋರಿ ಅಳ್ತದೆ. ಇನ್ನೊಬ್ಬರ ಮನೆಗೆ ಹೋದಾಗ ಬೇರೆಯವ್ರು ಚೆಂಡು ಇರ್ತಾರೆ, ನನಗೆ ಬೇಕಂತ ಅಳ್ತದೆ. ತನಗೆ ಬೇಕು, ಎಲ್ಲ ಬೇಕು ಬೇಕು ಬೇಕು. ಈ ಬೇಕುಗಳೇ ಜಾಸ್ತಿ ಮನುಷ್ಯಗೆ. ಅದಕ್ಕೆ ಮನುಷ್ಯ ಮೂಲತಃ ಸ್ವಾರ್ಥಿ ಅಂತೇಳಿ ಹೇಳೋದು. ಕೇವಲ 3-4 ದಿವಸಗಳು, 29 ತಾರೀಕು ನವೆಂಬರ್ ಒಂದು ಘಟನೆ ನಮ್ಮ ಕರೀಂನಗರ ಜಿಲ್ಲೆಯಲ್ಲಿ ಆಯಿತು. ಎಷ್ಟು ಸ್ವಾರ್ಥಿ ಮನುಷ್ಯರು ಇರ್ತಾರಂತ ಹೇಳಲಿಕ್ಕೆ. ಇಬ್ಬರು ಅಣ್ಣ ತಮ್ಮದೇರು. ಅಣ್ಣ ಸ್ವಲ್ಪ ಯಥಾರ್ಥ ಪಾಪ. ಅದು ಈನಾಡು ಪೇಪರ್ನಲ್ಲಿ ಬಂತು, ನೀವು ನೆಟ್ನಲ್ಲಿ ಕೂಡ ಹೊಡೆದ್ರೆ ಸಿಗ್ತದೆ. ಅಣ್ಣ ಸ್ವಲ್ಪ ನಿಧಾನ, ಯಥಾರ್ಥ ಮನುಷ್ಯ. ತಮ್ಮ ಹುಷಾರಿ ಜಾಸ್ತಿ. ತಮ್ಮ 1-2 ಟಿಪ್ಪರ್ಗಳನ್ನು ತೊಗೊಂಡು ಬ್ಯಾಂಕ್ ಲೋನ್ ತೊಗೊಂಡು ಬಿಸ್ನೆಸ್ ಮಾಡ್ತಾ ಇದ್ದ. ಟಿಪ್ಪರ್ ಕಿರಾಯಲ್ಲಿದ್ದು ಕೊಡ್ತಾ ಇದ್ದ. ಶೇರ್ ಮಾರ್ಕೆಟ್ನ ದುಡ್ಡು ಹಾಕೋದು ಮಾಡೋದು ಏನೇನೋ ಮಾಡಿದ. ಲಾಸ್ ಬಂದುಬಿಡ್ತು. ಟಿಪ್ಪರ್ಗಳಿಗೆ ಇನ್ಸ್ಟಾಲ್ಮೆಂಟ್ ಕಟ್ಲಿಕ್ಕೆ ರೊಕ್ಕ ಇಲ್ಲ. ಬ್ಯಾಂಕ್ ಕರಪ್ಟ್ ಆದ. ಭಯಂಕರ ತ್ರಾಸುಗಳು ಬಂತು. ಏನು ಮಾಡಬೇಕು ಆಲೋಚನೆ ತಿಳಿತಾ ಇಲ್ಲ. ಎಲ್ಲಿ ಸಾಲ ಹುಟ್ಟುತ್ತಾ ಇಲ್ಲ. ಒಂದು ಆಲೋಚನೆ, ಸ್ವಾರ್ಥ ಆಲೋಚನೆ, ಚಿಂತನೆ ಬಂತು. ತಮ್ಮ ಅಣ್ಣನ ಹೆಸರ ಮೇಲೆ 4.25 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಮಾಡಿಸಿದ. ಕೇವಲ 8 ದಿವಸಗಳಿಗಾದಂಥ ಘಟನೆ. 4.25 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಮಾಡಿಸಿದ. ತಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಹೇಳ್ದ, ನೀನು ಇಲ್ಲೇ ಇರು, ಟಿಪ್ಪರ್ದ ಹತ್ರ ಕೂಡು ಅಂತ ಹೇಳ್ದ. ಕೂತು ತಾನು ಟಿಪ್ಪರ್ ಪಂಕ್ಚರ್ ಮಾಡಿ ಅದನ್ನು ಗಾಳಿ ತೆಗೆದು ಅದಕ್ಕೊಂದು ಜಾಕ್ ಹಚ್ಚಿದಂಗೆ ಅದೇನೋ ಒಂದು ಮಾಡಿ ತಮ್ಮನ್ನು ಅಲ್ಲಿ ಟೈರ್ ಕೆಳಗೆ ಮಲ್ಕೋ, ಅದು ಜಾಕ್ ಸರಿ ಮಾಡು ಅಂತ ಹೇಳಿದ್ರು. ಪಾಪ ಏನೋ ಮಲ್ಕೊಂಡು ಇದು ಮಾಡ್ಲಿಕ್ಕತ್ತಿದ್ದ. ತಾನು ಕೂತು ಗಾಡಿ ನಡೆಸಿ ತಮ್ಮನ ಮೇಲೆ ಗಾಡಿ ಒಯ್ದುಬಿಟ್ಟ. ಅಣ್ಣನ ಮೇಲೆ ಯಥಾರ್ಥ ಇದ್ದ ಅಣ್ಣ ಸ್ಪಾಟ್ ಮೇಲೆ ಸತ್ತೋಗ್ಬಿಟ್ಟ. ನಂತರ ಅವನೇ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟ. ಸರ್, ನಾನು ಟಿಪ್ಪರ್ ಇದು ಮಾಡ್ಲಿಕ್ಕತ್ತಿದ್ದೆ, ನನಗೂ ಇದರಾಗ್ಯದ. ನಮ್ಮ ಅಣ್ಣ ಯಾವಾಗ ಬಂದುಬಿಟ್ಟಾನ, ತೆಳಗೆ ಬಂದಾನ, ಅದು ಜಾಕ್ ಹಚ್ಚಿ ನಾ ಮೇಲೆ ಚಾಲು ಮಾಡ್ಲಿಕ್ಕೆ ಹೋದಾಗ ಅವ್ನು ಸಡನ್ ಬಂದುಬಿಟ್ಟಾನ, ನಮ್ಮ ಅಣ್ಣ ಸತ್ತೋದ ಅಂತ ಅಳದು ಕರೆದು ಮಾಡಿದ, ಇದು ಮಾಡಿದ. ಪೊಲೀಸರು FIR ಮಾಡಿದ್ರು, ಎಲ್ಲ ತಿಳ್ಕೊಂಡ್ರು. ಆಗಿರ್ಬೋದು ಅಂತ ತಿಳ್ಕೊಂಡು ಪಾಪ ಅವರು ಇದು ಮಾಡಿದರು. ಇನ್ಶೂರೆನ್ಸ್ ಕಂಪನಿ ಕ್ಲೇಮ್ ಸಲುವಾಗಿ ಬರ್ದ. ಇನ್ಶೂರೆನ್ಸ್ ಕಂಪನಿಯವ್ರು ಬಂದರು. ಅವ್ರಿಗೆ ಯಾಕೋ ಡೌಟ್ ಬಂತು. ಹೋದ ತಿಂಗಳದಾಗೆ ಇನ್ಶೂರೆನ್ಸ್ 4.25 ಕೋಟಿ ಮಾಡಿಸೋದು, ಇಮಿಡಿಯೇಟ್ ಅಣ್ಣ ಸಾಯ್ತಾನೆ ಅಂತ ಹೇಳೋದು, ಇದೆಲ್ಲ ಏನೋ ಇರ್ಬೋದು ಅಂಥೇಳಿ ಆ ಹೈಯರ್ ಆಫೀಸರ್ಸ್ ಹೇಳಿ ಇದ್ರ ಸ್ವಲ್ಪ ಕುಲಂಕುಷ ಇದು ಮಾಡಿರಿ ಅಂತ ಹೇಳಿದಾಗ ಅವನು ತೊಗೊಂಡು ಒಳಗೆ ಹೊಡೆದು ಮಾಡಿ ಪೊಲೀಸ್ ಟ್ರೀಟ್ಮೆಂಟ್ ಕೊಟ್ಟು ಇದು ಮಾಡಿದಾಗ ನಿಜ ವಿಚಾರ ಹೊರಗೆ ಬಂತು, ಇವನೇ ಮಾಡಿದ್ದಾನಂಥೇಳಿ. ಅವನ ಜೊತೆಯಲ್ಲಿ 1-2 ಕರ್ಕೊಂಡಿದ್ದಾನೆ. ಸಾಲ ಯಾರಿಗೆ ತೊಗೊಂಡಿದ್ನೋ ಅವ್ರಿಗೆ ಹೇಳ್ಯಾನ, ನಿಮ್ಗೆ 10 ಲಕ್ಷ ಕೊಡಬೇಕು, 20 ಲಕ್ಷ ಕೊಡಬೇಕು, 1ಕ್ಕೆ 2 ಕೊಡ್ತೀನಿ, ನೀವು ಸ್ವಲ್ಪ ನನಗೆ ಸಹಕಾರ ಮಾಡಿರಿ, ಈ ರೀತಿ ಒಂದು ಪ್ಲ್ಯಾನ್ ಮಾಡಿದ್ದೀನಿ, ನಮ್ಮ ಅಣ್ಣನ ನಾನು ಸಾಯಿಸ್ತೀನಿ ಅಂತೇಳಿ. ಅವರು ಸರಿ, 1ಕ್ಕೆ 2 10 ಬರೋದ 20 ಬರ್ತಾವೆ ಅಂತೇಳಿ ಅವರು ಸ್ವಾರ್ಥ ಚಿಂತನೆ. ಅವರು ಹಾಗೆ ಮಾಡಿಬಿಟ್ರು. 3 ಮಂದಿದೊಂದು ವಿಡಿಯೋ ಮಾಡಿ ತನ್ನ ಹತ್ರ ಇಟ್ಕೊಂಡಿದ್ದ. ಮುಂದೆ ಏನಾದ್ರು ತ್ರಾಸಾದ್ರೆ ಅವ್ರಿಗೂ ಚಿಗಿ ಆಗ್ಬೇಕಂತೇಳಿ ಅದೆಲ್ಲ ಪೊಲೀಸರಿಗೆ ಕೊಟ್ಟ. 3 ಮಂದಿ ಇವತ್ತಿನ ದಿವಸ ಜೈಲಿನಲ್ಲಿದ್ದಾರೆ. ನೋಡ್ರಿ ಎಷ್ಟು ಸ್ವಾರ್ಥಿ ಇರ್ತಾನೆ ಮನುಷ್ಯ ಅಂತಂದ್ರೆ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ. ಮೊನ್ನೆ ಬೆಂಗಳೂರಿನಲ್ಲಿ ಒಬ್ಬ ಡಾಕ್ಟ್ರು, ನನ್ನ ಹೆಂಡತಿ ಕೂಡ ಡಾಕ್ಟ್ರು, ಅನಸ್ಥೇಷಿಯಾ ಕೊಟ್ಟು, ಇದು ಕೂಡ DD ನ್ಯೂಸ್ನಲ್ಲಿ ಬಂದಿತ್ತು, ಅನಸ್ಥೇಷಿಯಾ ಕೊಟ್ಟು ಆಕೆನ ಕೊಲ್ಲಿಬಿಟ್ಟ. ಆಕೆಗೇನೋ ಪಾಪ ಹೊಟ್ಟೆ ಬ್ಯಾನಿ ಇತ್ತಂತ, ನನಗೆ ಮೊದಲು ಹೇಳಿಲ್ಲ. ಅವ್ರಿಗೆ ದೊಡ್ಡ ದವಾಖಾನೆ ಕಟ್ಟಬೇಕಂತೇಳಿ ಗಂಡ ಹೆಂಡತಿಗೆ ರೊಕ್ಕ ತೊಗೊಂಡು ಬಂದ್ರೆ ತಂದಿಲ್ಲ. ಈ ಕಾರಣಗಳಿಂದ ಆಕೆಗೆ ಅನಸ್ಥೇಷಿಯಾ ಕೊಟ್ಟು ತಾನೇ ದವಾಖಾನೆಗೆ ಕರ್ಕೊಂಡೋಗಿ ಹಿಂಗಾಗ್ಯದ ಅಂತ ಹೇಳಿದ್ಮೇಲೆ ಅಲ್ಲೇನೋ ಮಾಡಿದ್ರು, ಆಯಿತು, ಸತ್ತೋದ್ಲು. ಈಗ ಜೈಲ್ನಾಗಿದ್ದಾನೆ. ಅಂದ್ರೆ ವಿದ್ಯಾವಂತರು ಹಾಗೆ ಮಾಡ್ತಾರೆ, ಅವಿದ್ಯಾವಂತರು ಹಾಗೆ ಮಾಡ್ತಾರೆ. ಇವರೆಲ್ಲದಕ್ಕೆ ಕಾರಣ ಸ್ವಾರ್ಥ, ವಿಪರೀತ ಆದಂಥ ಸ್ವಾರ್ಥ. ಅಣ್ಣ ತಮ್ಮಂದಿರು, ಬಂಧು ಬಳಗ ಯಾರೋ ಯಾರಿಗಿಲ್ಲ.
ಇದು ಇಷ್ಟು ವಿಚಿತ್ರವಾದಂಥ ವ್ಯವಸ್ಥೆಗಳು ತಯಾರಾಗ್ತಾ ಇವೆ ಸಮಾಜದಲ್ಲಿ. ಯಾರನ್ನೂ ನಂಬ ಹಾಗಿಲ್ಲ ಪರಿಸ್ಥಿತಿ. ಹಳೆ ಮಂದಿ ಜೀವ ಕೊಡ್ತಿದ್ರು, ಪ್ರಾಣ ಕೊಡ್ತಿದ್ರು, ಆತ್ಮೀಯ ಮಿತ್ರರು ಇರ್ತಿದ್ರು ಅಂಥೇಳಿ ಎಲ್ಲ ಹೇಳ್ತಿದ್ರು. ಈಗ ಎಲ್ಲಿಯೂ ಕಾಣಿಸ್ತಾ ಇಲ್ಲ. ತಮಗೆ ಏನು ಸಿಗ್ತದೆ, ತಮ್ದು ಹೇಗೆ ಲಾಭ ಆಗ್ತದೆ ಅಷ್ಟು ಮಾತ್ರ ನೋಡ್ತಾರೆ. ಉಳ್ಕೆ ನಿಮ್ದು ಯಾವುದೋ ಫ್ರೆಂಡ್ಶಿಪ್ ಇರಲಿ, ನೀವು 10-20 ವರ್ಷಲಿಂತಿರಲಿ, ನಿಮಗೆ ಕೊಲ್ಲಬೇಕಾದ್ರೂ ಕೂಡ ಕೊಲ್ಲಿಕ್ಕೂ ಕೂಡ ತಯಾರಾಗಿಬಿಡ್ತಾರೆ. ಭೂಮಿ ಆಸ್ತಿ ಇದರ ಸಲುವಾಗಿ ಅನೇಕ ಮಹಾಭಾರತ ಯುದ್ಧನೇ ಆಯಿತು. ಮಹಾಭಾರತ ಯುದ್ಧದ ಸಲುವಾಗಿ, ಈ ಭೂಮಿ ಸಲುವಾಗಿ ಏನು ಜಗಳಾಡಿ ಕೌರವರು ಪಾಂಡವರು ಸತ್ರು. ಈಗ ಹರಿಯಾಣದಲ್ಲಿ ಆ ಭೂಮಿ ಇನ್ನೂ ಹಾಗೇ ಇದೆ, ಕುರುಕ್ಷೇತ್ರ ಅಂತ ಹೇಳ್ತಾರೆ, ತೋರಿಸ್ತಾರೆ. ಸರಿ, ಅದು ಅದೇ ಪಾಯಿಂಟ್ ಅಲ್ಲ, ಬೇರೆ ವಿಷಯ. ಆದರೆ ಆ ಕುರುಕ್ಷೇತ್ರ ಇರ್ತಕ್ಕಂಥಲ್ಲಿ ಭೂಮಿ ಹಾಗೇ ಇದೆ. ಆ ಭೂಮಿ ಸಲುವಾಗಿ ಯುದ್ಧ ಆಡಿದ ಕೌರವರಿಲ್ಲ, ಪಾಂಡವರಿಲ್ಲ ಇವತ್ತಿನ ದಿವಸ. ಇದು ಸ್ವಾರ್ಥ ಚಿಂತನೆ ಮನುಷ್ಯನಲ್ಲಿ ಬೆಳಿಬಾರ್ದು. ಆ ಸ್ವಾರ್ಥದಿಂದ ಪರಮಾರ್ಥ ಕಡೆ ಹೋಗಬೇಕು. ಆ ಸ್ವಾರ್ಥದಿಂದ ನಮ್ಮ ಉನ್ನತ ಕಡೆ ನಮ್ಮ ಮಟ್ಟ ಸಾಗಬೇಕು ಅಂದಾಗ ಅಧ್ಯಾತ್ಮ ಚಿಂತನೆ, ಅನೇಕ ನಮ್ಮ ಪೂಜಾ ಪುನಸ್ಕಾರ, ಜಪ ತಪ, ಧ್ಯಾನ, ಪರೋಪಕಾರ ಇವೆಲ್ಲ ಮನುಷ್ಯ ನಮಗೆ ಹೇಳಿದ್ದಾರೆ. ಮೂಲತಃ ಮನುಷ್ಯ ಸ್ವಾರ್ಥಿ ಇರ್ತಾನೆ. ಸ್ವಾರ್ಥದಿಂದ ಪರಮಾರ್ಥ ಕಡೆ ನಮ್ಮ ಪ್ರಯಾಣ ಇರಬೇಕು. ಆ ಚಿಂತನೆಯಲ್ಲಿ ನಾವು ಸಾಗಬೇಕು. ಅದಕ್ಕೆ ಶಂಕರ ಭಗವತ್ಪಾದರು ಹೇಳಿದ್ದು, ಭಜ್ ಗೋವಿಂದಂ ಭಜ್ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಪುನರಪಿ ಜನನಂ ಪುನರಪಿ ಮರಣಂ ಜಠರೇಶಯನಂ ಇಹ ಸಂಸಾರೇ ಬಹುದು ಸಾರೆ ಮಾ ಕುರು ಧನ ಜನ ಯೌವನ ಗರ್ವಂ ಭಜ್ ಗೋವಿಂದಂ ಭಜ್ ಗೋವಿಂದಂ ಗೋವಿಂದಂ ಭಜ್ ಮೂಢಮತೆ ಅಂಥೇಳಿ 1200 ವರ್ಷದೊಳಗೆ ಕ್ವಾಲಿಟಿಯಲ್ಲಿ ಹುಟ್ಟಿದ ಶಂಕರ ಭಗವತ್ಪಾದರು ನಮ್ಮ ದೇಶದ 4 ಕಡೆ ತಿರುಗಿ 4 ಮಠಗಳನ್ನು ಸ್ಥಾಪನೆ ಮಾಡಿ ನಮಗೆ ಆ ಮಾರ್ಗವನ್ನು ಆವಾಗಿನ ದಿವಸ ತೋರಿಸಿದ್ದಾರೆ. ನಾಮಸ್ಮರಣೆ ಮಾಡಿರಿ, ದೇವರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ರಿ, ಚಿಂತನೆ ಒಳಗಿರ್ರಿ, ಒಳ್ಳೆ ಕೆಲಸಗಳನ್ನು ಮಾಡಿರಿ. ಸ್ವರ್ಗ ನರಕ ಬೇರೆ ಎಲ್ಲಿಯೂ ಇಲ್ಲ. ಸ್ವರ್ಗ ನಮ್ಮಲ್ಲೇ, ನರಕ ನಮ್ಮಲ್ಲಿ. ದುಷ್ಟ ಆಲೋಚನೆಗಳು, ಕೆಟ್ಟ ಆಲೋಚನೆಗಳು, ಇನ್ನೊಬ್ಬರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಇವೆಲ್ಲ ಮಾಡಿದರೆ ಮನಸ್ಸು ಚಂಚಲಾಗಿ ವಿಚಲಿತ ಆಗಿ ನಮಗೆ ನಿದ್ದೆ ಬರೋದಿಲ್ಲ. ಅದೆಲ್ಲ ನರಕ ಜೀವನ ಮಾಡ್ಕೊಂಡು ಬಿಡ್ತೀವಿ. ಪರೋಪಕಾರ ಮಾಡಿ, ಒಳ್ಳೆ ಕೆಲಸಗಳನ್ನು ಮಾಡಿ, ಯಾರಿಗೂ ಹಾನಿ ಮಾಡಲಾರ್ದಂಗೆ ಪ್ರಶಾಂತವಾಗಿ ನಾಮಸ್ಮರಣೆ ಮಾಡ್ತಾ ಶಾಂತ ರೀತಿಯಿಂದ ಇದ್ದದರಲ್ಲಿ ತೃಪ್ತಿಯಾಗಿ ಜೀವನ ಮಾಡ್ತಾ ಕಳೆದ್ರೆ ಅದೇ ಸ್ವರ್ಗ. ಸ್ವರ್ಗ ನರಕ ಅಂಬದು ಎಲ್ಲೋ ಅದು ಅಂಬದು ಬೇರೆ ವಿಷಯ. ಆದರೆ ಮಾನಸಿಕವಾಗಿ ನಾವು ಇಲ್ಲೇ ಇದಾಗಬಾರ್ದು. ಆ ರೀತಿ ನಮ್ಮ ಜೀವನ ಇರಬೇಕು. ಭಾರತ್ ಮಾತಾಗೆ ಜೈ. ಎಲ್ಲರಿಗೂ ನಮಸ್ಕಾರ.